ಮಾತಾಡ್ತೀವಣ್ಣ ಮೇಡಮ್. ಈಗ ಆದರ್ಶ ದಂಪತಿಗಳಾಗಿದ್ರು ಮೇಡಮ್ ಅವರು. ಚೆನ್ನಮ್ಮ ಮತ್ತು ದೇವೇಗೌಡರು ಅನ್ಯೋನ್ಯ ದಂಪತಿಯಾಗಿದ್ದರು. ದೇವೇಗೌಡರನ್ನ ಬೆಳೆಸೋದ್ರಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ನಮಸ್ತೆ ಅಣ್ಣ ಲೋಕೇಶ್. ಅದಕ್ಕಾಗಿ ಪಾರ್ಟಿಯನ್ನು ಕಟ್ಟೋದ್ರಲ್ಲಿ ಕೂಡ ಚೆನ್ನಮ್ಮ ಅವರ ಪಾತ್ರ ಹಿಂಬದಿಯಿಂದ ತುಂಬ ನಿಜವಾಗ್ಲೂ ವಿಶೇಷವಾಗಿದೆ. ನಮಸ್ಕಾರ. ಇವತ್ತು ಜನತಾದಳ ಇಷ್ಟು ಬೆಳೆದಿದೆ, ಅವರ ಮಕ್ಕಳೆಲ್ಲ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅಥವಾ ದೇವೇಗೌಡರು ಪ್ರಧಾನಿ ಆದರು ಅಂತಂದರೆ ಅದರ ಹಿಂದಿರುವಂಥ ಶಕ್ತಿ ಕೂಡ ಚೆನ್ನಮ್ಮ ದೇವೇಗೌಡರು. ಮನೆಗೆ ಬಂದಂಥ ಎಲ್ಲ ಕಾರ್ಯಕರ್ತರನ್ನು ಚೆನ್ನಾಗಿ ನೋಡಿಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದರು. ತುಂಬ ದೈವಭಕ್ತಿ ಇದ್ದರು. ಬಂದವರಿಗೆಲ್ಲ ಅವರಿಗೆ ಖುಷಿ ಅನಿಸಿದರೆ ಪ್ರಸಾದವನ್ನು ಕೊಟ್ಟು ಕಳಿಸ್ತಾ ಇದ್ದರು. ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಎಲ್ಲರಿಗೂ ದುಃಖ ಆಗಿದೆ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗಕ್ಕೂ ಕಾರ್ಯಕರ್ತರಿಗೂ ಕೊಡಲಿ ಅನ್ನುವಂಥ. ಬನ್ನಿ ಮಾತಾಡ್ತೀವಣ್ಣ ಮೇಡಮ್. ಈಗ ಆದರ್ಶ ದಂಪತಿಗಳಾಗಿದ್ರು ಮೇಡಮ್ ಅವರು. ಚೆನ್ನಮ್ಮ ಮತ್ತು ದೇವೇಗೌಡರು ಅನ್ಯೋನ್ಯ ದಂಪತಿಯಾಗಿದ್ದರು. ದೇವೇಗೌಡರನ್ನ ಬೆಳೆಸೋದ್ರಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ನಮಸ್ತೆ ಅಣ್ಣ ಲೋಕೇಶ್. ಅದಕ್ಕಾಗಿ ಪಾರ್ಟಿಯನ್ನು ಕಟ್ಟೋದ್ರಲ್ಲಿ ಕೂಡ ಚೆನ್ನಮ್ಮ ಅವರ ಪಾತ್ರ ಹಿಂಬದಿಯಿಂದ ತುಂಬ ನಿಜವಾಗ್ಲೂ ವಿಶೇಷವಾಗಿದೆ. ನಮಸ್ಕಾರ. ಇವತ್ತು ಜನತಾದಳ ಇಷ್ಟು ಬೆಳೆದಿದೆ, ಅವರ ಮಕ್ಕಳೆಲ್ಲ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅಥವಾ ದೇವೇಗೌಡರು ಪ್ರಧಾನಿ ಆದರು ಅಂತಂದರೆ ಅದರ ಹಿಂದಿರುವಂಥ ಶಕ್ತಿ ಕೂಡ ಚೆನ್ನಮ್ಮ ದೇವೇಗೌಡರು. ಮನೆಗೆ ಬಂದಂಥ ಎಲ್ಲ ಕಾರ್ಯಕರ್ತರನ್ನು ಚೆನ್ನಾಗಿ ನೋಡಿಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದರು. ತುಂಬ ದೈವಭಕ್ತಿ ಇದ್ದರು. ಬಂದವರಿಗೆಲ್ಲ ಅವರಿಗೆ ಖುಷಿ ಅನಿಸಿದರೆ ಪ್ರಸಾದವನ್ನು ಕೊಟ್ಟು ಕಳಿಸ್ತಾ ಇದ್ದರು. ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಎಲ್ಲರಿಗೂ ದುಃಖ ಆಗಿದೆ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗಕ್ಕೂ ಕಾರ್ಯಕರ್ತರಿಗೂ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಇವತ್ತು ಜನತಾದಳ ಇಷ್ಟು ಬೆಳೆದಿದೆ, ಅವರ ಮಕ್ಕಳೆಲ್ಲ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅಥವಾ ದೇವೇಗೌಡರು ಪ್ರಧಾನಿ ಆದರು ಅಂತಂದರೆ ಅದರ ಹಿಂದಿರುವಂಥ ಶಕ್ತಿ ಕೂಡ ಚೆನ್ನಮ್ಮ ದೇವೇಗೌಡರು. ಮನೆಗೆ ಬಂದಂಥ ಎಲ್ಲ ಕಾರ್ಯಕರ್ತರನ್ನು ಚೆನ್ನಾಗಿ ನೋಡಿಕೊಂಡು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದರು. ತುಂಬ ದೈವಭಕ್ತಿ ಇದ್ದರು. ಬಂದವರಿಗೆಲ್ಲ ಅವರಿಗೆ ಖುಷಿ ಅನಿಸಿದರೆ ಪ್ರಸಾದವನ್ನು ಕೊಟ್ಟು ಕಳಿಸ್ತಾ ಇದ್ದರು. ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ.